ನಾವು ಆ ಅಡ್ವಾಂಟೇಜ್ ಒಳಗೆ ಸರ್ ಮುಳುಗೋಗಿ ಸರ್ ಅದಕ್ಕೆ ಆಕರ್ಷಣೆ ಆಗೋರೆ ಸರ್. ಆ ವ್ಯಕ್ತಿ ಸರ್ ಇನ್ನು ಯಾವುದೇ ಟ್ರೀಟ್ಮೆಂಟ್ ಕೊಟ್ರು ಸರ್, ಯಾವುದೇ ಕೌನ್ಸಿಲಿಂಗ್ ಕೊಟ್ರು ಸರ್, ಆ ವ್ಯಕ್ತಿನ ಹೊರಗಡೆ ತರೋಕ್ಕಾಗಲ್ಲ ಸರ್. ಸರ್ ಒಂದು ರೋಗ ಅಂತಲೇ ಹೇಳ್ಬೋದು ಸರ್, ಅಮಲು ರೋಗ ರೀತಿ ಥರ ಇದು ಸರ್. ಸರ್ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಅಕೌಂಟ ಡೌನ್ಲೋಡ್ ಮಾಡ್ಬೋದು ಅಂತ ಕೇಳಿ ಸರ್, ಇವಾಗಲೂ ಪಟ್ ಅಂತ ಆನ್ಸರ್ ಹೇಳ್ಬಿಡ್ತಾರೆ. ಅದೇ ನೀನು ಸ್ಕೂಲಲ್ಲಿ ನೀವು ಮೊದಲನೇ ಪಾಠ ಯಾವ್ದು ಮಾಡಿದ್ರು ನಿಮಗೆ ಕನ್ನಡ ಅಂತ ಕೇಳಿದ್ರೆ ಸರ್ ಆನ್ಸರ್ ಮಾಡೋಕ್ಕಿಲ್ಲ ಸರ್. ಮೊಬೈಲು ಸರ್ ಉಪಯೋಗ ಅನನುಕೂಲ ಅಂತ ಹೇಳಿದ್ರೆ ಸರ್, ಮೊಬೈಲ್ನ ಸರ್ ಒಂದು ವ್ಯಕ್ತಿ ಯಾವ ರೀತಿ ಬಳಸ್ಕೊತಾನೆ ಸರ್, ಅದನ್ನು ಆ ಮುಖಾಂತರ ಸರ್ ಆ ವ್ಯಕ್ತಿ ಉದ್ಧಾರ ಆಗೋದು ಸರ್, ಹಾಳಾಗೋದು ಆ ವ್ಯಕ್ತಿ ಕಲಿರುತ್ತೆ ಸರ್. ಮೊಬೈಲ್ನ ನಾವು ಒಂದು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಸರ್, ಏನೋ ಒಂದು ಸರ್ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಾರೆ ಸರ್, ಅದಕ್ಕೆ ನಮ್ಗೆ ಆನ್ಸರ್ ಕೊಡ್ತಿರಲ್ಲ ಸರ್, ಅಂಥ ಟೈಮಲ್ಲಿ ಸರ್ ನಾವು ಒಂದು ಸರ್ಚಿಂಗ್ ಸರ್ ಫೋನಲ್ಲಿ ನಾವು ಯೂಸ್ ಮಾಡ್ಕೊಂಡ್ರೆ ಸರ್ ಉದ್ಧಾರ ಆಗ್ಬೋದು ಸರ್. ಸರ್ ಆ ಒಂದು ನಾವು ಯೂಸ್ ಮಾಡ್ಬೇಕಾದ್ರೆ ಸರ್ ಅದರಲ್ಲಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸರ್. ನಾವು ಆ ಅಡ್ವಾಂಟೇಜ್ ಒಳಗೆ ಸರ್ ಮುಳುಗೋಗಿ ಸರ್ ಅದಕ್ಕೆ ಆಕರ್ಷಣೆ ಆಗೋರೆ ಸರ್. ಆ ವ್ಯಕ್ತಿ ಸರ್ ಇನ್ನು ಯಾವುದೇ ಟ್ರೀಟ್ಮೆಂಟ್ ಕೊಟ್ರು ಸರ್, ಯಾವುದೇ ಕೌನ್ಸಿಲಿಂಗ್ ಕೊಟ್ರು ಸರ್, ಆ ವ್ಯಕ್ತಿನ ಹೊರಗಡೆ ತರೋಕ್ಕಾಗಲ್ಲ ಸರ್. ಇದೊಂದು ಸರ್ ಒಂದು ರೋಗ ಅಂತಲೇ ಹೇಳ್ಬೋದು ಸರ್, ಅಮಲು ರೋಗ ರೀತಿ ಥರ ಇದು ಸರ್. ಆ ವ್ಯಕ್ತಿ ಸರ್ ಅದು ಒಂದು ಕಾಯಿಲೆಗೆ ಬಿದ್ದುಬಿಟ್ರೆ ಸರ್, ಈಗ ಸರ್ ಉದಾಹರಣೆಗೆ ಎಕ್ಸಾಂಪಲ್ ಆಲ್ಮೋಸ್ಟ್ ಸರ್ ಎಲ್ಲ ಬಾಯ್ಸ್ ಯೂಸ್ ಮಾಡೋ ಅಂಥದ್ದು ಸರ್ ಫ್ರೀ ಫೈರ್ ಅಂತ ಗೇಮ್ ಯೂಸ್ ಮಾಡ್ತಾರೆ ಸರ್. ಸರ್ಕಾರ ಸರ್ ಮೊದಲು ಇಂಥ ಗೇಮ್ಸ್ಗಳನ್ನ ಬ್ಯಾನ್ ಮಾಡಬೇಕು ಸರ್. ಮೊಬೈಲ್ನ ಬ್ಯಾನ್ ಮಾಡೋಕ್ಕೂ ಮುಂಚೆ ಸರ್ ಈ ಥರ ಆ್ಯಪ್ಸ್ಗಳನ್ನ ಒಂದು ಬ್ಯಾನ್ ಮಾಡಬೇಕು ಸರ್. ಹುಡುಗಿಯರನ್ನ ನೋಡ್ತೀನಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಸರ್, ಎನಿ ಟೈಮು ಸರ್ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಅಕೌಂಟ ಡೌನ್ಲೋಡ್ ಮಾಡ್ಬೋದು ಅಂತ ಕೇಳಿ ಸರ್, ಇವಾಗಲೂ ಪಟ್ ಅಂತ ಆನ್ಸರ್ ಹೇಳ್ಬಿಡ್ತಾರೆ. ಅದೇ ನೀನು ಸ್ಕೂಲಲ್ಲಿ ನೀವು ಮೊದಲನೇ ಪಾಠ ಯಾವ್ದು ಮಾಡಿದ್ರು ನಿಮಗೆ ಕನ್ನಡ ಅಂತ ಕೇಳಿದ್ರೆ ಸರ್ ಆನ್ಸರ್ ಮಾಡೋಕ್ಕಿಲ್ಲ. ಕಾರಣ ಇನ್ಸ್ಟಾಗ್ರಾಮ್ಗೆ ಆಗ್ತಿದೆ ಸರ್, ಅವರು ಆಕರ್ಷಣೆಗಾಗಿದ್ದಾರೆ ಸರ್. ಮೊದಲು ಇಂಥದನ್ನ ಬ್ಯಾನ್ ಮಾಡಬೇಕು ಸರ್ ಸರ್ಕಾರ ಅನ್ನೋದು ಸರ್. ದಿಢೀರಂತ ಮೊಬೈಲ್ ಬ್ಯಾನ್ ಮಾಡಿಬಿಟ್ರೆ ಸರ್ ಏನಾಗುತ್ತೆ ಅಂದರೆ ಸರ್, ಇವಾಗ ತಂದೆನೇ ಎಲ್ಲಿರ್ತಾರೆ ಸರ್, ಪೇರೆಂಟ್ಸ್ ಎಲ್ಲಿರ್ತಾರೆ ಸರ್, ವಿದ್ಯಾರ್ಥಿ ಸರ್ ಹಾಸ್ಟೆಲ್ ಇರ್ತಾ ಓದ್ತಿರ್ತಾನೆ ಸರ್. ಅಂಥ ಟೈಮಲ್ಲಿ ಸರ್ ವಿದ್ಯಾರ್ಥಿಗೆ ಸರ್ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್. ಆ ಮನೇಲಿ ಆಗಿರೋಂಥ ಪ್ರಾಬ್ಲಮ್ನ ತಂದು ವಿದ್ಯಾರ್ಥಿಗೆ ಸರ್ ವಿಷಯ ಮುಟ್ಸೋಕ್ಕೆ ಸರ್ ಒಂದು ಸ್ವಲ್ಪ ತೊಂದರೆ ಆಗುವಂಥದ್ದು ಸರ್. ದಿಢೀರಂತ ಪೇರೆಂಟ್ಸ್ಗೆ ಸರ್ ಏನೋ ಅಂತ ಆಗ್ಬಿಡೋದು ಸರ್, ಏನೋ ಒಂದು ಸೀರಿಯಸ್ ಅಂತ ಆಗ್ಬಿಡೋದು ಸರ್. ಇಂಥವೆಲ್ಲ ಆದಂಥ ಟೈಮಲ್ಲಿ ಸರ್ ವಿದ್ಯಾರ್ಥಿಗಳಿಗೆ ಸರ್ ವಿಷಯನ ತಲುಪಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಸರ್ ಇವತ್ತಿಗೂ ನಮ್ಮ ದೇಶದಲ್ಲಿ ಸರ್ 100ಕ್ಕೆ ಮೊಬೈಲ್ ಯೂಸ್ ಮಾಡಿ ಉದ್ಧಾರ ಆಗಿರೋ ಅಂತ ಹೇಳಿದ್ರೆ ಸರ್ 100ಕ್ಕೆ ಒಂದು 20% ಅಷ್ಟೇ ಸರ್, ಅಷ್ಟು ಜನ ಉದ್ಧಾರ ಆಗಿದ್ದಾರೆ ಸರ್. ಇನ್ನು ಎಲ್ಲ ವಿದ್ಯಾರ್ಥಿಗಳು ಸರ್ ಎಲ್ಲ ದುರುಪಯೋಗ ಪಡಿಸ್ಕೊಂಡು ಮೊಬೈಲ್ನ ಸರ್ ಎಲ್ಲ ಹಾಳಾಗ್ತಾ ಬರ್ತದೆ ಸರ್. ಅವನಿಗೆ ಶಾಲೆಯಲ್ಲಿ ಸರ್ ಒಂದು ವಿದ್ಯಾಭ್ಯಾಸ ಸಿಗ್ತಿಲ್ಲ ಅಂತ ಹೇಳಿದ್ರೆ ಸರ್, ಈಗಿನ ಜನ್ರೇಷನಲ್ಲಿ ಸರ್ ಇದು ಕಲಿಯುಗ ಸರ್. ಈ ಕಲಿಯುಗದಲ್ಲಿ ಸರ್ ಎಂತೆಂಥೋ ಯಂತ್ರಗಳು ಬಂದಿದ್ದಾರೆ. ಆ ಮೊಬೈಲ್ ಮುಖಾಂತರ ಸರ್ ಯಾವುದೇ ಒಂದು ವ್ಯಕ್ತಿ ಸರ್ ಅವನಿಗೆ ವಿದ್ಯೆ ಇಲ್ಲ ಅಂದ್ರೂ ಸರ್, ಈವನ್ ABCD ಇಂದನೂ ಸರ್ ಅಲ್ಲಿ ಕಲಿಬೋದು ಸರ್.